ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ-ಬನಹಟ್ಟಿ ತಾಲೂಕಿನ ರಬಕವಿ ನಗರದಲ್ಲಿ ಅಮೃತ 2 ಯೋಜನೆ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ. ಇದಕ್ಕೆ ಯಾವುದೇ ದೂರದೃಷ್ಟಿಯಾಗಲಿ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲದೆ ರಬಕವಿ ನಗರದ ಪ್ರಮುಖ ವಾರ್ಡ್ನಲ್ಲಿ ರಸ್ತೆಗಳನ್ನ ಅಗೆದು ಪಾಯಿಪಣ್ಣ ಅಳವಡಿಸ್ತಾ ಇದ್ದಾರೆ. ಕೂಡಲೇ ನಗರಸಭಾ ಪೌರಾಯುಕ್ತರು ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನ ತ್ವರಿತವಾಗಿ ನಿಲ್ಲಿಸಬೇಕು, ಇಲ್ಲ ಅಂದ್ರೆ 44 ಕೋಟಿ ರೂಪಾಯಿ ಪೋಲ್ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಎಂದು ರಬಕವಿ-ಬನಹಟ್ಟಿ ನಗರಸಭೆಯ ಸ್ಥಾಯಿ ಸಮಿತಿ ಚೇರ್ಮನ್ ಅರುಣ್ ಬುದ್ಧಿ ಮತ್ತು ಸದಸ್ಯ ಯಲ್ಲಪ್ಪ ಕಟ್ಟಿಗೆ ಮನವಿ ಸಲ್ಲಿಸಿದ್ದಾರೆ. ಬನಹಟ್ಟಿ ನಗರದಲ್ಲಿ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮೃತ 24 ಕುಡಿಯುವ ನೀರು ಯೋಜನೆ ಸಂಪೂರ್ಣ ವಿಫಲವಾಗಿದೆ. 30 ಕೋಟಿ ರೂಪಾಯಿ ಹಣವು ನೀರಲ್ಲಿ ಹೋಮ ಕಳೆದಂತಾಗಿದೆ. ಕೂಡಲೇ ನಗರಸಭಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಾರ್ವಜನಿಕರಿಂದ ಸಂಗ್ರಹವಾದ ತೆರಿಗೆ ಹಣ ಪೋಲಾಗದಂತೆ ನೋಡಿ ತ್ವರಿತವಾಗಿ ಕಾಮಗಾರಿಯನ್ನ ಸ್ಥಗಿತ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ನಗರಸಭಾ ಸದಸ್ಯ ಯಲ್ಲಪ್ಪ ಕಟ್ಟಿಗೆ ಮಾತನಾಡಿ, ನಮ್ಮ ಸದಸ್ಯರಿಗೆ ಮಾಹಿತಿ ಕೊಡದೆ ಮನಬಂದಂತೆ ರಬಕವಿಯಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕರಿಂದ ಸಂಗ್ರಹವಾದ ಹಣ ಯಾವುದೇ ಕಾರಣಕ್ಕೂ ಹಣ ಪೋಲಾಗಬಾರದು ಮತ್ತು ಸಂಪೂರ್ಣವಾಗಿ ಮಾಹಿತಿ ಇಲ್ಲದೆ ಕಾಮಗಾರಿಯನ್ನ ಮಾಡ್ತಾ ಇರೋದು ಬೇಸರ ಸಂಗತಿ. ಕೂಡಲೇ ರಬಕವಿ ನಗರದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರು ಕಾಮಗಾರಿ ಯೋಜನೆ ಕಾಮಗಾರಿಯನ್ನ ಕೂಡಲೇ ಸ್ಥಗಿತ ಮಾಡಬೇಕು ಎಂದಿದ್ದಾರೆ. ಇನ್ನು ನಗರಸಭಾ ಸ್ಥಾಯಿ ಸಮಿತಿ ಚೇರ್ಮನ್ ಅರುಣ್ ಬುದ್ಧಿ ಮಾತನಾಡಿ, ಅಮೃತ 2 ಕುಡಿಯುವ ನೀರು ಯೋಜನೆಯು ಬನಹಟ್ಟಿಯಲ್ಲಿ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಸಂಪೂರ್ಣವಾಗಿ ವಿಫಲವಾಗಿದೆ ಮತ್ತು ರಬಕವಿ ನಗರದಲ್ಲಿ 44 ಕೋಟಿ ವೆಚ್ಚದಲ್ಲಿ ನಡೆದಕ್ಕಂತಹ ಕಾಮಗಾರಿ ಇದರಿಂದ ಜನರಿಗೆ ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ. ದಯವಿಟ್ಟು ಹಣ ಪೋಲಾಗದಂತೆ ನೋಡಿ ತ್ವರಿತವಾಗಿ ಕಾಮಗಾರಿ ಸ್ಥಗಿತ ಮಾಡಬೇಕು ಎಂದಿದ್ದಾರೆ. ಬಿಜೆಪಿ ಮುಖಂಡ ಮಾರುತಿ ಗಾಡಿವಡ್ಡರ್ ಮಾತನಾಡಿ, ನಮ್ಮ ನಗರಸಭೆಯಿಂದ ಈಗಾಗಲೇ ಅಳವಡಿಸಿದ ನೀರಿನ ಮೇನ್ಲೈನ್ ಪೈಪ್ 8 ಇಂಚು ಇದೆ. ಆದರೆ ಇವರು 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇವಲ 2 ಇಂಚಿನ ಪೈಪ್ ಹಾಕಿ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ಸಂಪೂರ್ಣವಾಗಿ 44 ಕೋಟಿ ರೂಪಾಯಿ ಹಾಳಾಗುತ್ತೆ. ದಯವಿಟ್ಟು ನಗರಸಭಾ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಕಾಮಗಾರಿಯನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ರು. ಅಮೃತ್ 2 ನಗರ ಯೋಜನೆಯಲ್ಲಿ ನೀರಿನ ಯೋಜನೆ ಕಾಮಗಾರಿ ಯಾವುದೇ ಸದಸ್ಯರಿಗಾಗಲಿ ಆಮೇಲೆ ನಗರಸಭೆ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲದೇ ಒಂದು ಕಾಮಗಾರಿ ಪ್ರಗತಿಯಲ್ಲಿದೆ. ಈ ಹಿಂದೆ ಬನಹಟ್ಟಿ ನಗರದಲ್ಲಿ 30 ಕೋಟಿ ಅನುದಾನದಲ್ಲಿ ಇದೇ ಕಾಮಗಾರಿ ಪ್ರಾರಂಭ ಮಾಡಿ ಪೂರ್ಣಗೊಳಿಸಿದ್ದಾರೆ. ಆದರೆ ಅದು ಯಾವುದೇ ಕಾರಣಕ್ಕೂ ಯಶಸ್ವಿಯಾಗಿಲ್ಲ. ಇನ್ನ ತನಕ ಯಾವುದೇ ಮನೆಗೂ ನೀರು ಹೋಗಿಲ್ಲ. ಯಾವ ಮೀಟರ್ ಕುಣಿಸಿದ್ರು ಅವು ಮೀಟರ್ ಎಲ್ಲಾನು ಹಾಳಾಗಿ ಹೋಗಿದ್ದಾವೆ. ಅದಕ್ಕೆ ಅದೇ ರೀತಿ ನಮ್ಮ ನಗರದಲ್ಲಿಯೂ ಆಗಬಾರ್ದು. ನಾವೊಂದು ನಗರಸಭೆ ಸದಸ್ಯರು ಒಂದು ಟರಾವ್ ಕೊಟ್ಟಿದ್ದು ನಮ್ಮ ಮಹೇಶ್ವಾಡ್ಗಿ ಬ್ಯಾರೇಜಿಂದ ಫಿಲ್ಟರ್ ಹೌಸ್ ರಬಕೈವರೆಗೆ ಸುಮಾರು 30-35 ವರ್ಷದಿಂದ ಏನು ಪೈಪ್ಲೈನ್ ಇತ್ತು ಅದು ಸಂಪೂರ್ಣ MS ಪೈಪು ಹಾಳಾಗಿದ್ದರಿಂದ ಅದನ್ನು ನಾವು ಟರಾವ್ ಮಾಡಿ ಇದನ್ನ ಅವಶ್ಯಕತೆ ಇದೆ, ಇದನ್ನು ಮಾಡ್ರಿ ಅಂತಂದ್ರೆ ನಾವು ಟರಾವ್ ಕೊಟ್ಟಿದ್ದು ನಿಜ ಇದೆ. ಆದರೆ ಅದರ ನೆಪ ಹೊಡ್ಕೊಂಡು ಇವರು ನಗರದಲ್ಲಿ ಬೇಕಾಬಿಟ್ಟಿಯಾಗಿ ಎಲ್ಲ ಹಡ್ತಾ ಇದ್ದಾರೆ. ಆದ ಯಾವುದೇ ಸಾರ್ವಜನಿಕರಿಗೂ ಅದ್ರ ಬದಲು ಅವೇರ್ನೆಸ್ ಇಲ್ಲ. ಈಗಾಗಲೇ ನಾವು ಬನಹಟ್ಟಿ ನಗರದಲ್ಲಿ ಏನು ಮಾಡಿದೀವೋ ಆ ಸಾರ್ವಜನಿಕರಿಗೆ ಅದರಿಂದ ಲಾಭನೂ ಆಗಿಲ್ಲ, ಕುಂದುಕೊರತೆ ಆಗೈತಿ. ಅದನ್ನ ಈ ರಬಕೈ ಹಾಗೂ ರಾಂಪುರ್ ಹೊಸೂರು ಏನು 40 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೀರ ಅದರ ಬದಲನ್ನ ಅಲ್ಲಿ ಏನು ತಟಸ್ಥ ಆಗೈತಿ ಬನಹಟ್ಟಿ ಊರಾಗ ಅದನ್ನ ನಾವು ಮನೆಗೆ ನೀರು ಕೊಟ್ಟಿದ್ದೇ ಆದ್ರೆ ಸಾರ್ವಜನಿಕರಿಗೆ ನಾವು ಒಂದು ಅವೇರ್ನೆಸ್ ಕೊಡಕ್ಕೆ ಬರ್ತದೆ. ಈಗ ನಾವು ಹೌಳಿ ನಗರದಲ್ಲಿ ಬನಹಟ್ಟಿಗೆ ಹಿಂಗಾಗಿತ್ತು, ಅಲ್ಲೆಲ್ಲ ಈ ತರ ನೀರು ಬರಾಕತ್ತೈತಿ, ನಾವು ಇದನ್ನ ಮಾಡಬೇಕು ಅನ್ನೋ ಒಂದು ಮನವರಿಕೆ ಆಕೈತಿ. ಅಲ್ಲೇ ಯಶಸ್ವಿಯಾಗಿಲ್ಲ, ಇದು ಇಲ್ಲೇನು ಯಶಸ್ವಿ ಆಕೈತಿ. ಸರ್ಕಾರ ದುಡ್ಡು ಪೋಲ್ ಆಗಾಕತ್ತೈತಿ. ಇದ್ರ ಬದಲ ಹೆಚ್ಚಿನ ಅಧಿಕಾರಿಗಳು ಇದರ ಬದಲ ಕ್ರಮ ಕೈಗೊಂಡು ಇದನ್ನ ಕಾಮಗಾರಿನ ಸ್ಥಗಿತಗೊಳಿಸಿ ಬನಹಟ್ಟಿಯಲ್ಲಿ ಏನು ವಿಫಲ ಆಗೈತಿ ಅದನ್ನು ಪೂರ್ಣ ಮಾಡಬೇಕಂತ ಹೇಳಿ ನಾನು ವಿನಂತಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.